ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಸುವವರು ಪೊಲೀಸರಿಗೆ 5 ಲಕ್ಷ ಕೊಡ್ತಾರೆ ಎಂದು ಇತ್ತೀಚೆಗೆ ಮೀನುಗಾರ ಮುಖಂಡರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ಸಂಗತಿ ಎಂದು ಬೋಟಿಂಗ್ ಯೂನಿಯನ್ ಸಂಘದ ಸದಸ್ಯ ಚಂದ್ರಹಾಸ್ ಗೌಡ ಹೇಳಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬೋಟಿಂಗ್ ಉದ್ಯೋಗದಿಂದ ಯಾರಿಗೂ ತೊಂದರೆಯಾಗ್ತಿಲ್ಲ. ಸಚಿವರ ಹೆಸರು ಬಳಸಿ ಧಮಕಿ ಹಾಕೋದಾಗ್ಲಿ, ಪ್ರವಾಸಿಗರಿಗೆ ಅಡ್ಡಗಟ್ಟುತ್ತಾರೆ ಎನ್ನುವ ಆರೋಪಗಳು ಸುಳ್ಳು ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. ಶರಾವತಿ ನದಿ ತಟದ ಹೆಚ್ಚಿನ ಜನರ ಬೋಟ್ಗಳಿವೆ. ಕೆಳಗಿನ ಪಾಳ್ಯದವರು ಬೋಟ್ ವೃತ್ತಿಯಲ್ಲಿದ್ದಾರೆ. ಹೆಚ್ಚಿನ ಜನರಿಗೆ ಇದೊಂದು ದಿನದ ದುಡಿಮೆಯ ಉದ್ಯೋಗವಾಗಿದೆ. ಬೋಟಿಂಗ್ ಉದ್ಯೋಗ ಪ್ರಾರಂಭಗೊಂಡಿರೋದ್ರಿಂದ ಹೊನ್ನಾವರಕ್ಕೆ ಹೆಚ್ಚು ಪ್ರವಾಸಿಗರು ಬರ್ತಿದ್ದಾರೆ. ಇದರಿಂದ ಪ್ರವಾಸೋದ್ಯಮ ಬೆಳೆಯಲು ಸಹಕಾರಿಯಾಗಿದೆ ಎಂದರು. ನಾವು ಸಂಬಂಧಿಸಿದ ಇಲಾಖೆಯಿಂದ ಎನ್ಒಸಿ ಪಡೆದು ಬೋಟಿಂಗ್ ನಡೆಸುತ್ತಿದ್ದೇವೆ. ಈ ವರ್ಷವೂ ಸರ್ಕಾರದ ಸುತ್ತೋಲೆಯಂತೆ ಅರ್ಜಿ ಹಾಕಿದ್ದೇವೆ. ಒಟ್ಟು 110 ಬೋಟ್ಗಳಿವೆ. ಇವರ ಹೊರತಾಗಿ ಮತ್ತೆ ಕೆಲವರು ಅನುಮತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಒಟ್ಟು 130 ಬೋಟ್ನವರು ಎನ್ಒಸಿಗಾಗಿ ಅರ್ಜಿ ಹಾಕಿದ್ದೇವೆ. ನಾವು ಬೋಟಿಂಗ್ನವರು 4-5 ವರ್ಷದಿಂದ ಸ್ಥಳೀಯರಿಗೆಲ್ಲ ಅನುಕೂಲ ಮಾಡಿಕೊಂಡು ನಾವು ಒಂದು ಅದರ ದುಡಿಮೆ ನಾವು ಮಾಡ್ಕೊಂಡು ಹೋಗ್ತಿದ್ದೇವೆ. ಇಲ್ಲಿಂದ ಈ ಬೋಟಿಂಗ್ ನಡೆಸೋರಿಂದ ಯಾರಿಂದು ಸಾರ್ವಜನಿಕರಿಗಾಗಲಿ ಹಾಗೆ ಬರುವಂಥ ಪ್ರವಾಸಿಗರಿಗಾಗಲಿ ಯಾವುದೇ ತೊಂದರೆ ಆಗಿಲ್ಲ. ಅದ್ರ ಮಧ್ಯೆ ನಾವು ಮೀನುಗಾರರಿಗೆಲ್ಲ ತೊಂದರೆ ಆಗ್ತಿದೆ ಬೋಟಿಂಗ್ನವರಿಂದ ಅಂತೆಲ್ಲ ಹೇಳಿ ಏನು ಸುಳ್ಳು ಸುದ್ದಿ ಹೇಳಿದ್ದಾರೆ. ಅದೆಲ್ಲ ತಪ್ಪು ಸಂದೇಶ. ಹಾಗೆ ಇಲ್ಲಿ ಸ್ಥಳೀಯವಾಗಿ ತಾರಿಬಾಗಿಲಿಂದ ಎಲ್ಲ ಬೋಟಿಂಗ್ ಮಾಡ್ತಿದ್ದೇವೆ. ಅಲ್ಲೂ ಕೂಡ ಮೀನುಗಾರದ್ದು ಬೋಟ್ ಇದೆ. ಆಗ ಅವರು ಕೂಡ ನಮ್ಮ ಜೊತೆನೇ ಸೇರ್ಕೊಂಡು ನಾವು ಬೋಟಿಂಗ್ ನಡೆಸ್ತಾ ಇದ್ದೇವೆ. ನಾವು ಸೂಕ್ತ ದಾಖಲಾತಿಗಳನ್ನು ಪಡೆಯಲಿಕ್ಕೆ ಸರ್ಕಾರದಿಂದ ಏನೇನು ಸುತ್ತೋಲೆ ಹೊರಡಿಸಿದ್ರು ಅದರ ಮುಖಾಂತರವೇ ನಾವು ಕಳೆದ ಬಾರಿನೂ ಎನ್ಒಸಿ ಪಡೆದಿದ್ವಿ. ಈ ಸರಿ ಕೂಡ ನಮ್ಗೆ ಎನ್ಒಸಿಗೆ ನಾವೇನು ಅಪ್ಲಿಕೇಶನ್ ಹಾಕಿದ್ವಿ. ಈಗ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರೆಲ್ಲ ಬೋಟಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಏನು ಆರೋಪ ಇದೆ, ಇದೆಲ್ಲ ಸುಳ್ಳು. ಈಗ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಯಾವುದೇ ಕ್ರಿಮಿನಲ್ ಚಟುವಟಿಕೆ ಇದ್ದವರಿಗೆ ಬೋಟಿಂಗ್ ನಡೆಸಲಿಕ್ಕೆ ಅನುಮತಿ ನೀಡುವುದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅದ್ರ ಮುಖಾಂತರವೇ ನಾವು ಈಗ ಎಲ್ಲ ಒಳ್ಳೆ ರೀತಿಯಿಂದ ಬೋಟಿಂಗ್ ನಡೆಸ್ಕೊಂಡು ಹೋಗ್ತಿದ್ದೇವೆ. ಪೊಲೀಸರಿಗಾಗಲಿ ಅಥವಾ ಯಾವ ಇಲಾಖಾ ಅಧಿಕಾರಿಗಳಿಗೂ ಮಂತ್ಲಿ ರೂಪದಲ್ಲಿ ಹಣ ಕೊಟ್ಟು ಉದ್ಯಮ ನಡೆಸುವಷ್ಟು ಇಲ್ಲಿ ಆದಾಯವಿಲ್ಲ. ಅಲ್ಲದೆ ಪ್ರವಾಸಿಗರಿಂದ ದುಪ್ಪಟ್ಟು ಹಣ ಪಡೆಯುತ್ತಿದ್ದಾರೆ ಎನ್ನುವುದು ಸುಳ್ಳು ಆರೋಪ. ಒಂದು ಬೋಟ್ನವರು 4-5 ಸೀಟ್ಗೆ 1000ದಿಂದ 1500 ಹಣ ಪಡೆಯುತ್ತೇವೆ. ಮಧ್ಯವರ್ತಿಗಳು ಯಾರೂ ಇಲ್ಲ. ನಾವೇ ಬೋಟ್ ದಂಧೆ ನಡೆಸೋದು. ಪ್ರವಾಸಿಗರಿಗೆ ಲೈಫ್ ಜಾಕೆಟ್ ಜೊತೆಗೆ ಇಲಾಖೆ ಹೇಳಿದ ಎಲ್ಲಾ ನಿಯಮವನ್ನ ಪಾಲನೆ ಮಾಡ್ತಿದ್ದೇವೆ. ಹೊರಗಡೆ ಯಾರಾದ್ರೂ ಏನಾದ್ರೂ ಮಾಡ್ತಿದ್ರೆ ನಮ್ಮ ಗಮನಕ್ಕಿಲ್ಲ. ಅಂತವರ ಮೇಲೆ ಸಂಬಂಧಪಟ್ಟ ಇಲಾಖೆ ಕ್ರಮ ತೆಗೆದುಕೊಳ್ಳಲಿ ಎಂದರು. ಇದು ಹೊನ್ನಾವರ ಮಟ್ಟಕ್ಕೆ ಒಂದು ಒಳ್ಳೆಯ ಉದ್ಯೋಗ ಆಗಿ ಮಾಡ್ಕೊಂಡು ಹೋಗ್ತಿದ್ದೇವೆ. ಈಗ ಪೊಲೀಸ್ದವರಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಏನಾದ್ರು ದುಡ್ಡು ಕೊಟ್ಕೊಂಡು ನಡ್ಸ್ಕೊಂಡು ಹೋಗುವಂತ ಅಷ್ಟು ದೊಡ್ಡ ಉದ್ಯಮ ಅಲ್ಲ. ಎಲ್ಲ ಸಾರ್ವಜನಿಕರು ಈಗ ಆಜುಬಾಜು ಹೊಳೆ ಪ್ರದೇಶದಲ್ಲಿ ಇರೋರೆಲ್ಲರೂ ಕೂಡ ಹೊಟ್ಟೆ ಪಾಡಿಗಾಗಿ ಮಾಡ್ಕೊಂಡು ಹೋಗ್ತಿರುವಂತ ದುಡಿಮೆ. ಇದರಿಂದ ಯಾರು ಸಚಿವರ ಹೆಸರು ಹೇಳ್ಕೊಂಡು ಅವ್ರಿವ್ರ ಹೆಸರು ಹೇಳ್ಕೊಂಡು ಬೋಟಿಂಗ್ ಅವರು ದರ್ಬಾರ ಮಾಡೋದಿದ್ದು ಯಾವ ಕೆಲಸ ಯಾರು ಮಾಡ್ತಾ ಇಲ್ಲ. ಇದೆಲ್ಲ ಒಳ್ಳೆ ಜನ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಿದ್ದೇವೆ ನಾವು. ಇನ್ನು ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಯುತ್ತಿರುವುದರಿಂದ ಯಾವುದೇ ಸಮಸ್ಯೆ ಆಗದಿದ್ರೂ ದುರುದ್ದೇಶದಿಂದ ಕೆಲವರು ಪತ್ರಿಕಾಗೋಷ್ಠಿ ನಡೆಸಿ ಸುಳ್ಳು ಸುದ್ದಿ ಹಬ್ಬಿಸಿ ಪ್ರವಾಸೋದ್ಯಮದ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವುದಕ್ಕೆ ವಿರೋಧಿಸುತ್ತಿದ್ದಾರೆ ಎಂದರು. ಪ್ರವಾಸೋದ್ಯಮಕ್ಕೆ ಇಲಾಖೆಯಿಂದ ಎನ್ಒಸಿ ಎಲ್ಲ ಕಳೆದ ಬಾರಿ ಪಡೆದಿದ್ದೇವೆ. ಈ ಸರಿ ಕೂಡ ಎಲ್ಲ ದಾಖಲಾತಿಗಳನ್ನು ನೀಡಿ ಈ ರೀತಿ ಎನ್ಒಸಿ ಪಡೆದಿದ್ದೇವೆ. ಇದರಲ್ಲಿ ಯಾವುದೇ ಯಾರಿಗೂ ದುಡ್ಡು ಕೊಡದೆ ನಾವು ನಮ್ಮ ಸ್ವಂತ ಏನು ಡಾಕ್ಯುಮೆಂಟ್ ಮಾಡಿದ್ದೇವೆ, ಸರ್ಕಾರದಿಂದ ಏನು ಬೇಡಿದ್ರು ಅವರು ಅದ್ರ ಮುಖಾಂತರ ನಾವು ಎನ್ಒಸಿ ಪಡೆದಿದ್ದೇವೆ. ಇದರಲ್ಲಿ ಯಾವುದೇ ಪೊಲೀಸ್ನವರಿಗಾಗಲಿ ಯಾರಿಗೂ ಏನು ದುಡ್ಡು ಕೊಡುವಂತ ಅಗತ್ಯ ನಮ್ಮಲ್ಲಿ ಇಲ್ಲ. ಇದು ಮತ್ತೊಂದೇನು ಅಂತ ಹೇಳಿದ್ರೆ ನಮಗೆ ಪೊಲೀಸ್ನವರಿಂದ ಒಳ್ಳೇದಾಗಿದೆ ಹೊರತಾಗಿ ಒಂದು ವೀಕೆಂಡ್ ಬಂದರೂ ಕೂಡ ಪೊಲೀಸ್ನವರೇ ನಮ್ಗೆ ಇಲ್ಲಿ ಮುಂದೆ ನಿಂತು ಟ್ರಾಫಿಕ್ ಕ್ಲಿಯರ್ ಮಾಡಿಕೊಡ್ತಾರೆ. ನಮ್ಮ ಬೋಟಿಂಗ್ನವ್ರಿಗೆ ಇಲ್ಲಿ ಒಂದು ರಸ್ತೆ ಟ್ರಾಫಿಕ್ ಆದ ಜಾಮ್ ಆದ್ರೂ ಕೂಡ ಅವರೇ ಬಂದು ನಮ್ಗೆ ಕ್ಲಿಯರ್ ಮಾಡ್ಕೊಟ್ಟು ಹೋಗಿ ಬೋಟಿಂಗ್ ಸುಗಮ ಮಾಡ್ಕೊಡ್ತಿದ್ದಾರೆ ಹೊರತಾಗಿ ಅವರಿಗೆ ನಾವೇನು ದುಡ್ಡು ಕೊಟ್ಕೊಂಡು ಅವ್ರು ಕರೆಸುವಂಥದ್ದಾಗಲಿ ಅದೆಲ್ಲ ಯಾವುದೇ ರೀತಿ ನಡೆದಿಲ್ಲ. ಇದೆಲ್ಲ ಸುಳ್ಳು ಸುದ್ದಿ ಇದು. ಮಂಜುನಾಥ್ ಅಂಬಿಗ ತನ್ಮಡಗಿ ಮಾತನಾಡಿ, ಬೋಟಿಂಗ್ನಿಂದ ಮೀನುಗಾರಿಕೆಗೆ ಯಾವುದೇ ತೊಂದರೆ ಆಗ್ತಿಲ್ಲ. ನಾನು ಮೀನುಗಾರಿಕೆ ಹಾಗೂ ಬೋಟಿಂಗ್ ಎರಡನ್ನೂ ಮಾಡ್ತಿದ್ದೇನೆ. ಬೋಟಿಂಗ್ ಪ್ರಾರಂಭ ಮಾಡಿದ ನಂತರ ಆರ್ಥಿಕವಾಗಿ ಸುಧಾರಿಸಿಕೊಳ್ಳಲು ಸಹಕಾರಿಯಾಗಿದೆ. ಈ ಉದ್ಯಮ ನಂಬಿಕೆ ಈಗ ನಾವು ಜೀವನ ಸಾಗಿಸುತ್ತಿದ್ದೇವೆ ಎಂದರು. ನಾವು ಮೀನುಗಾರರು, ಮೂಲತಃ ಮೀನುಗಾರರು. ಟೂರಿಸ್ಟ್ ಆದ್ದರಿಂದ ಮೀನುಗಾರಿಕೆಯನ್ನು ಮಾಡ್ತಿದ್ದೇವೆ, ಟೂರಿಸ್ಟ್ ಇದು ಮಾಡ್ತಿದ್ದೇವೆ. ನಾವು ಮೀನುಗಾರಿಕೆಯಿಂದ ಸಂಘಕ್ಕೆ ದುಡ್ಡು ಮುಖಾಲಿ ಬ್ಯಾಂಕ್ ದುಡ್ಡು ಮುಖಾಲಿ ತುಂಬ ಕಷ್ಟ ಆಗಿತ್ತು. ಈಗ ನಾವು ಟೂರಿಸ್ಟ್ ಜಾಬ್ನಿಂದ ನಮಗೆ ಒಪ್ಪತ್ತು ದುಡ್ಡಿಗಿಂತ ತೊಂದರೆ ಇಲ್ಲ. ಹಾಗಾಗಿ ಟೂರಿಸ್ಟ್ನಿಂದ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಮಾಡ್ತೀವಿ. ಕೆಳಗಿನ ಪಾಳ್ಯದ ಹಾಲಿವೆಲ್ ಕರ್ವಾಲ್ ಮಾತನಾಡಿ, ನಾನು ಸ್ಥಳೀಯವಾಗಿ ಹೋಮ್ ಸ್ಟೇ ಹೊಂದಿದ್ದೇನೆ. ಬೋಟಿಂಗ್ನವರು ಉತ್ತಮ ರೀತಿಯಲ್ಲಿ ವೃತ್ತಿ ಮಾಡ್ತಿದ್ದಾರೆ ಎಂದರು. ಲೋಕಲ್ಗೆ ನಾನು ಅಲ್ಲೇ ತಾರಿಬಾಗಿಲ ಹತ್ರನೇ. ಬೋಟಿಂಗ್ ಸಮಸ್ಯೆ ಏನಿಲ್ಲ.
ಸೊ ಟ್ರಾಫಿಕ್ ಆದ್ರೂ ನಾವೇ ಕ್ಲಿಯರ್ ಮಾಡೋದು. ಸೊ ಬೋಟಿಂಗ್ ಅವ್ರು ಹೆಲ್ಪ್ ಮಾಡ್ತಾರೆ, ಡ್ರೈವರ್ಗಳೆಲ್ಲ, ಪೊಲೀಸ್ ಅವರು ಹೆಲ್ಪ್ ಮಾಡ್ತಾರೆ. ಸೊ ಅವರಿಗೆ ನೋ ಪ್ರಾಬ್ಲಮ್ ನಮ್ಮ ಕಡೆ. ಈ ಸಂದರ್ಭದಲ್ಲಿ ಶರಾವತಿ ಬೋಟಿಂಗ್ ಮಾಲಕ ಚಾಲಕ ಸಂಘದ ಗೌರವಾಧ್ಯಕ್ಷ ಚಂದ್ರಹಾಸ್ ಗೌಡ, ಸದಸ್ಯರಾದ ಮಿನಿನ್ ಪಾಸ್ಕೋಲ್ ಹೋಟ, ಇನ್ನು ಹಲವಾರು ಬೋಟಿಂಗ್ ವೃತ್ತಿಯಲ್ಲಿದ್ದವರು ಇದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.